ಆದ್ರೆ ಇವಾಗ ಈ ಚಿಕ್ಕಣ್ಣ ಮತ್ತೆ ಆಂಟಿ ಸೇರ್ಕೊಂಡು ನನ್ನನ್ನ ಪ್ಲಾನ್ ಮಾಡಿ ಈ ಮದ್ವೆ ಮಾಡ್ತಿದ್ದಾರೆ. ಈ ಸೀರೆ ಬೇರೆ ಕೊಟ್ಟಿದ್ದಾರೆ, ಉಡ್ಕೊಂಡು ರೆಡಿ ಆಗು, ಇವತ್ತು ಹುಡುಗ ನೋಡಕ್ ಬರ್ತಾರೆ ಅಂತ. ಯಾವನು ಅವನು? ಛೇ, ಅವನು ನನ್ನನ್ನು ನೋಡಕ್ ಬರ್ಬೇಕಾ? ಹೇಗ್ ನಾನು ತಪ್ಪಿಸ್ಕೊಳ್ಳೋದು ಈ ಮದ್ವೆಯಿಂದ? ಮೀನಾ, ಇನ್ನ ರೆಡಿ ಆಗಿಲ್ವಲ್ವ ನೀನು? ಅಲ್ಲ, ಗಂಡಿನ ಕಡೆಯವ್ರು ಬರೋ ಒತ್ತಾಯ್ತು, ಇನ್ನ ರೆಡಿ ಆಗ್ದಂಗೆ ಕುಂತಿದ್ಯಲ್ಲ ನೀನು ಹುಡುಗಿ. ಭಯ ಭಕ್ತಿ ಐತಾ ನಿಂಗೆ? ನಿಮ್ಮ ಅವ್ವ ಬೇರೆ ಹೊರಟಾಳಂತೆ ಊರಿಂದ, ಈಗಲಾಗ್ಲ ಬತ್ತಾಳೆ. ಬಂದು ನೀನು ನೋಡಿದ್ರೆ ನಿಮ್ಮ ಮಕ್ಕುಗ್ಯಾಕಿಲ್ವಾ? ಇನ್ನ ರೆಡಿ ಆಗ್ದಂಗೆ ಕೂತಿದ್ಯಲ್ಲ ಅಂತ. ಬೇಗ ರೆಡಿ ಆಗವ. ಆಂಟಿ, ಅಮ್ಮ ಎಲ್ಲಿ ಬರ್ತಿದಾರಂತೆ? ಆಗ್ಲೇ 1 ಗಂಟೆ ಮುಂಚೆಗೆನೆ ಹೊರಟಿದ್ದೀನಿ ಅಂತ ಅಂದ್ಲು. ಇನ್ನೇನು ಬರ್ಬೋದು. ನೀನು ರೆಡಿ ರೆಡಿಯಾಗಿ ಕುತ್ಕ ನೀನು. ನಿಮ್ಮ ಅವ್ವ ನಿಧಾನಕ್ಕೆ ಬಂದ್ರು ನಡೀತೈತೆ. ಮೀನಾ, ನೀನು ರೆಡಿ ಆಗಿರ್ತೆ ಇಷ್ಟೊತ್ತಿಗೆ ಅಂತ ಅನ್ಕೊಂಡಿದ್ದೆ. ನನ್ನ ಫ್ರೆಂಡು ಮತ್ತು ಅವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾ ಇದ್ದಾರೆ. ಅವ್ರು ಬರೋದ್ರೊಳಗಡೆ ನೀನು ರೆಡಿ ಆದರೆ ಚೆನ್ನಾಗಿರುತ್ತೆ. ಅವ್ರಿಗೆ ಬೇರೆ ಕೆಲಸ ಇರುತ್ತೆ, ಇದನ್ನು ನೋಡ್ಕೊಂಡು ಹೊರಡ್ತಾರಂತೆ ಬೇಗ. ಹೇಗೋ ಫೋಟೋದಲ್ಲಿ ನೋಡಿ ಮೊದಲು ಒಪ್ಕೊಂಡಿದ್ದಾರಲ್ಲ, ಬರೀ ನೋಡೋದಷ್ಟೇ. ಅದು ಚಿಕ್ಕಣ್ಣ, ಅಮ್ಮ ಬರಲಿ, ಅಮ್ಮ ಬಂದಮೇಲೆ ಸೀರೆ ಉಡ್ಕೋತೀನಿ. ಅಯ್ಯ, ನಿಮ್ಮವ್ವ ಇನ್ನೂ ಎಲ್ಲಿ ಬರ್ತಾವಳ ಏನ? ನಿಮ್ಮವ್ವನ್ ಕಾಯ್ಕೊಂಡು ಕೂತ್ಕೊಂಡ್ರೆ ನೀನು ಈ ಜನ್ಮಕ್ಕೆ ರೆಡಿ ಆಗಕ್ಕಿಲ್ಲ. ಸೀರೆ ಉಡ್ಕ ನೀನು. ಉಡ್ಕತಿಯಲ್ಲ, ಉಡಿಸ್ಲಾ ನಾನು? ಅಯ್ಯೋ ಇಲ್ಲ ಆಂಟಿ, ನನಗೆ ಉಡ್ಕೊಳಕ್ ಬರುತ್ತೆ. ಮತ್ತೀಗ ಉಡ್ಕೊಳಕ್ ಬಂದು ಸುಮ್ ಕೂತಿದ್ಯಲ್ಲ ನೀನು. ಸೀರೆ ಕೊಟ್ಟು ಎಷ್ಟೊತ್ತಾಯ್ತು ನಾನು? ಇಷ್ಟೊತ್ತಿಗೆ ಸೀರೆ ಉಡ್ಕೊಂಡು ಸಿಂಗಾರ ಮಾಡ್ಕೊಂಡು ಇರ್ತೀಯ ಅಂತ ಅನ್ಕೊಂಡಿದ್ರೆ ನಾನು ಯಾತದು ಇಲ್ಲ. ಬರೋ ಹುಡುಗ ಏನಾದ್ರು ಹಿಂಗೆ ನೋಡ್ಬಿಟ್ರೆ ನಿನ್ನ ಈ ಅವತಾರದಾಗೆ ಮುಗೀತು. ಫೋಟೋ ನೋಡಿ ಒಪ್ಕೊಳ್ಳೋನು ಹೆಂಗ? ಒಂದು ಎದುರುಗಡೆ ನೋಡಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಏನಪ್ಪ ಈ ಹುಡುಗಿ ಹಿಂಗೈತೆ ಕೂದಲು ಬಿಡ್ಕೊಂಡು, ನಾವು ಬರ್ತೀವಿ ಅಂತ ಗೊತ್ತಿದ್ರು ಯಾವುದೋ ಹಳೆ ಚೂಡಿದಾರ್ದಾಗ ಐತೆ, ಚೆನ್ನಾಗಿಲ್ಲ ನೋಡಕ್ಕೆ ಹುಡುಗಿ ಅಂದ್ಬಿಟ್ಟು ಹೊರಟೋಗ್ತಾನೆ ಅಷ್ಟೇ. ಆಮೇಕಿಂದ ನನ್ನ ಮಗ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗೋಗ್ತದೆ ನೋಡು. ನಿನ್ನ ಮನೇಲಿ ಇಟ್ಕೊಂಡಿದ್ದ ತಪ್ಪಿಗೆ ಹಿಂಗೆಲ್ಲ ಮಾಡಕೋಬೇಡ ನೀನು. ನಮಗೂ ಒಳ್ಳೆ ಹೆಸರು ತಗೋಬಾ ಸ್ವಲ್ಪ, ಏನೋ? ಸರಿ ಆಂಟಿ, ಹಂಗೆಲ್ಲ ಏನಾಗಲ್ಲ ಬಿಡಿ. ಆಯ್ತು, ಸೀರೆ ಉಡ್ಕ ಮತ್ತೀಗ. ಮೀನಾ, ಬೇಗ ರೆಡಿ ಆಗು. ನಡಿಯಪ್ಪ ಚಿಕ್ಕಣ್ಣ, ಬರ್ತಾರೇನೋ ಈಗ್ಲೂ ಆಗ್ಲೋ? ಬಾ ನೋಡೋಣ ಕುತ್ಕೊಂಡು. ರೆಡಿ ಆಗ್ಬೇಕಾ? ನಾನು ರೆಡಿ ಆಗ್ಬೇಕಾ? ಆಗ್ತೀನಿ, ರೆಡಿ ಏನೋ ಚೆನ್ನಾಗಿ ಆಗ್ತೀನಿ. ಅದ್ ಜಾವನ್ ಬರ್ತಾನೋ ಬರ್ಲಿ ನನ್ನ ನೋಡೋದಕ್ಕೆ. ಮುಂದಕ್ಕಿದೆ ಅವನಿಗೆ ಸರಿಯಾಗಿ ಮಾರಿ ಹಬ್ಬ. ಐದು ಜೋಳ ಹ್ಯಾಂದಾಳಿನ ತಗೋಬೋದು. ಹೆಂಗ್ ಕೂತಾಳು ಮಳ್ಳಿ ಕೂತಂಗೆ. ಅಮ್ಮ ಅಂತೆ ಅಮ್ಮ. ನಾನು ಹೇಳಿದ್ದೇನೆ, ನೀನ್ ಮಾಡಿದ್ದೇನೆ. ಅಮ್ಮ ಯಾಕಮ್ಮ ಹೊಡಿತಿದ್ದೆ? ನನ್ಗೆ ಹೇಳ್ಬಿಟ್ಟಾದ್ರೆ ಹೊಡಿ. ಅಲ್ಲ ಕಣೆ, ನಾನ್ ನಿನ್ಗೆ ಈ ಮನೆ ಕಳ್ಸಿದ್ ಯಾಕೆ? ನೀನ್ ಏನ್ ಮಾಡ್ತಿದ್ಯಾ? ಅಲ್ಲ, ಆ ಚಿಕ್ಕಣ್ಣನ್ ಹೆಂಗಾರ ಮಾಡಿ ಬುಟ್ಟಿಗೆ ಹಾಕೊಂಡು ಅವನ್ನ ಮದುವೆ ಆಗಿ 2 ಸೊಸೆ ಆಗಿ ಈ ಮನೆ ಇರು ಅಂತ ಅಂದ್ರೆ ನೀನು ಏನ್ ಮಾಡ್ದೆ? ನನ್ನ ಆಸೆಗೆಲ್ಲ ಕಲ್ಲಾಕ್ಬಿಟ್ಟೆಲೆ ನೀನು. ಹೆಂಗಾದ್ರೂ ಮಾಡಿ ಇಷ್ಟು ದೊಡ್ಡ ಮನೆ ನೀನು ಸೊಸೆ ಮಾಡಿ ನಾನು ಇಲ್ಲೇ ಟಿಕಾಣಿ ಉಡೋಣ ಅಂತ ಇದ್ರೆ ನನ್ನನ್ನ ಕೊನೆವರೆಗೂ ಆ ಹಳ್ಳಿಲಿ ಕಿತ್ತೋಗಿರೋ ಮನೇಲಿ ಇರಂಗ್ ಮಾಡ್ಬಿಟ್ಟೆ ನೀನು. ಇವಾಗ ನೋಡಿದ್ರೆ ನಿನ್ನ ಯಾವನ್ಗಾದ್ರೂ ಗಂಟ ಕಳಿಸ್ತಾರೆ ಇವ್ರು. ನಾನ್ ಬೇರೆ ಜವಾಬ್ದಾರೆಲ್ಲ ಇವ್ರಿಗೆ ಕೊಟ್ಬಿಟ್ಟಿದೀನಿ. ನೀವ್ ಯಾರಿಗಾನ ಮದುವೆ ಮಾಡಿ ಒಟ್ನಲ್ಲಿ ಮದುವೆ ಮಾಡಿ ಅಂತ ನಾನ್ ಬೇರೆ ಬಾಯ್ ಬಿಟ್ಟು ಹೇಳ್ಬಿಟ್ಟಿದ್ದೆ. ಈಗ ನಾನು ಏನ್ ಮಾತಾಡಕ್ಕಾಗತ್ತೆ? ಮದುವೆ ಮಾಡ್ಬೇಡ್ರಿ, ಯಾವ ಗಂಡು ಕರ್ಸ್ಬೇಡ್ರಿ ಅಂತ ಹೇಳಕ್ ಆಗ್ತದೇನೆ? ಅಮ್ಮ ನಾನು ಏನಮ್ಮ ಮಾಡ್ಲಿ? ಏನ್ ಮಾಡ್ತೀಯ ನೀನು? ಹೊಡಿಯಮ್ಮ ಹೊಡಿ. ಹೊಡೆದು ನನ್ನ ಕೊಂದೆ ಬಿಡು. ನಾನೇನ್ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಎಲ್ಲ ತರ ಪ್ರಯತ್ನ ಮಾಡ್ದೆ. ಯಾವಾಗ್ಲೂ ಶಿಲ್ಪ ಅಡ್ಡ ಇರೋಳು. ಇವಾಗ ಹೇಗ ಅವಳು ಪಾಂಡಿತನಕ್ಕೆ ಹೋಗಿದ್ದಾಳೆ. 1 ವರ್ಷ ಹೇಗಿದ್ರು ಬರೋದಿಲ್ಲ. ಆ ವರ್ಷದಲ್ಲಿ ಚಿಕ್ಕಣ್ಣನ ಹೇಗಾದ್ರೂ ಪುಟ್ಟಿಗೆ ಹಾಕೊಂಡು ಮದ್ವೆ ಆಗೋಣ ಅಂತ ಇದ್ದೆ ಅಮ್ಮ. ಅಷ್ಟರಲ್ಲಿ ಈ ಚಿಕ್ಕಣ್ಣನ ಆಂಟಿನು ನನಗ್ ಮದ್ವೆ ಮಾಡಿ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದು ತಡೆಯೋ ಪ್ರಯತ್ನ ಮಾಡ್ದೆ, ಆದ್ರೆ ಆಗ್ಲಿಲ್ಲ ಅಮ್ಮ. ಇಬ್ರು ಸೇರ್ಕೊಂಡು ನನಗ್ ಬೈತಾರಮ್ಮ. ಏನು ಹಂಗ? ಇಬ್ರು ಸೇರ್ಕೊಂಡು ನಿನಗ್ ಬೈತಾರ? ಹೌದು, ನೀನಿದೆಲ್ಲ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಮ್ಮ ಹತ್ರ ಏನು ಆಸ್ತಿ ಇದೆಯಾ ಅಂತಸ್ತಿದ್ಯಾ? ಅದಕ್ಕೆ ಅಲ್ವಾ ಚಿಕ್ಕನಿಗೆ 2 ಹೆಂಡತಿ ಆದ್ರೂ ಪರವಾಗಿಲ್ಲ ಅಂತ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದು. ಆಯ್ತು ಸುಮ್ನಿರು. ಅಮ್ಮ ಮಗ ಸೇರ್ಕೊಂಡು ಹಿಂಗೆಲ್ಲ ಮಾಡ್ತಾವ್ರಾ? ಅದ್ ಯಾರು ಬರ್ತಾರೋ ಬರ್ಲಿ. ಇವತ್ತು ಬರ್ತಿರಂಗ್ ತಡೆಯಕ್ ಆಗಲ್ಲ ನಮ್ ಕೈಲಿ. ನೋಡೋಣ ಅದೆಂತವ್ನ್ ಕರೆಸ್ತಾವ್ರೆ ಅಂತ. ನೋಡ್ಕೊಂಡೋಗೋ ಶಾಸ್ತ್ರ ತಾನೇ ಮಾಡ್ಕೊಂಡ್ಲಿ. ನೋಡಿದ ತಕ್ಷಣ ಮದ್ವೆ ಆಗ್ಲೇಬೇಕಂತ ಏನಿಲ್ವಲ್ಲ. ಏನೋ ಒಂದ್ ಹೇಳಿ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ, ಹುಡುಗ ಹಂಗವ್ನ ಹಿಂಗವನೇ, ಕಣ್ಣು ಮೂಗು ಬಾಯಿ ನೆಟ್ಟಿಗಿಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ತೀನಿ. ವಾ ಮುನಿಯಮ್ಮ, ಇದ್ಯಾಕೆ ಮುನಿಯಮ್ಮ? ಮಗಳಿಗೇನೋ ಬೈತಿದ್ದೆ. ಉಕ್ಕಣೆ ಕೆಂಚಮ್ಮ, ಅದೇನಿಲ್ಲ ನೋಡು, ಈ ಹುಡುಗಿ ಇನ್ನೂ ರೆಡಿನೇ ಆಗಿಲ್ಲ. ಗಂಡಿನ ಕಡೆಯವ್ರು ಬೇರೆ ಬರೋ ಒತ್ತಾಯ್ತು. ನೀನು ಹೇಳ್ದಲ್ಲ ಆಗ್ಲೋ ಈಗ್ಲೋ ಬರ್ತಾರೆ ಅಂತ. ರೆಡಿ ಆಗತ್ತಾನೆ ಇವಳು. ಇಷ್ಟ ದಿನ ಹೆಂಗೋ ಕಾಲ ಕಳೆದ್ಲು. ನಾವು ಬಿಡು ಇನ್ನ ಚಿಕ್ಕ ಹುಡುಗಿ ಅಂತ ನೋಡ್ಕೊಂಡೆ ಬಂದೆ. ಈಗ ಮದುವೆ ವಯಸ್ಸಿಗೆ ಬಂದವಳೆ, ಹುಡುಗ ಬೇರೆ ನೋಡಕ್ ಬತ್ತವನೆ ಅಂತ ಗೊತ್ತಿದ್ಮೇಲೂ ಜವಾಬ್ದಾರಿಯಿಂದ ರೆಡಿ ಆಗ್ಬೇಕು ತಾನೆ. ಅವ್ರು ಬಂದ್ರೆ ಏನ್ ಅನ್ಕೊಳ್ಳನೆ? ಹೂ ಕಣೆ ಮುನಿಯಮ್ಮ, ನಾನು ಅದನ್ನ ಹೇಳ್ದೆ ಅವಾಗ ಅವಳಿಗೆ. ಆಂಟಿ ರೆಡಿ ಆಗ್ತೀನಿ ಅಂದ್ಲಪ್ಪ, ಇನ್ನ ರೆಡಿನೇ ಆಗಿಲ್ವಲ್ಲ. ಮೀನಾ ಯಾಕವ ಇನ್ನ ರೆಡಿ ಆಗಿಲ್ಲ? ಅವರೇ ಸೀರೆ ಹುಡ್ಕಂತ ಹೇಳಿದ್ನಲ್ಲ, ಹೂ ಅಂತಂದೆ ನೀನು. ಆಂಟಿ, ಅಮ್ಮ ಬಂದಿದಾರಲ್ಲ, ಇವಾಗ ರೆಡಿ ಆಗ್ತೀನಿ. ಅಗಳೇ ಮೀನಾ, ಏನಾಯ್ತವ? ನೀವು ಅವ್ವ ಬರಕಿನ ಮುಂಚೆ ಚೆನ್ನಾಗಿತ್ತಲ್ಲ ಮಗ, ಹೀಗೆ ಕಣ್ಣು ಊದ್ಕೊಂಡೈತಲ್ಲ, ಯಾಕವ ಏನಾಯ್ತು? ಏನಾಯ್ತು ಮುನಿಯಮ್ಮ? ಅದೇನಿಲ್ಲ ಬಿಡೆ, ಇನ್ನ ರೆಡಿ ಆಗಿರ್ಲಿಲ್ವಲ್ಲ ಅದಕ್ಕೆ ಒಂದ್ ಕೊಟ್ಟೆ ನೋಡು.
ಛೆ 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 ಯಾಕವ ಹಿಂಗ್ ಮಾಡ್ತೀಯ ಮೀನಾ? ನೋಡು ನಿಮ್ಮ ಅವ್ವ ಮೊದಲೇ ಸಿಡಿಕಿ ಅಂತ ಗೊತ್ತಿಲ್ವಾ ನಿನಗೆ? ಹಂಗೂ ಹಿಂಗೂ ನಾನು ಪರವಾಗಿಲ್ಲ, ಒಂದ್ ಮಾತು ಎರಡು ಮಾತು ಅಂತೀನಿ, ಆದ್ರೆ ಒಡೆಯಕ್ಕೆಲ್ಲ ಹೋಗಕ್ಕಿಲ್ಲಪ್ಪ. ನಿಮ್ಮ ಅವ್ವ ಹಂಗಲ್ಲ, ಆಕನ್ ಜಡಿತಾಳೆ. ಗೊತ್ತಿದ್ದು ನೀನು ಹಿಂಗ್ ಮಾಡ್ತೀಯಲ್ಲ ಹೇಳು. ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ನಿಮ್ಮ ಅವ್ವನ ತರನೇ ಅತ್ತೆ ಸಿಕ್ಕರು ಏನ್ ಮಾಡ್ತೀಯಾ? ದಿನ ಜಡಿಸ್ಕೋಬೇಕು ನೀನು. ಓ ಅದೇ ಮತ್ತೀಗ ಇವಳಿಗೆ ಹೇಳಿದ್ರೆ ಬುದ್ಧಿನ ಬರಕಿಲ್ಲ ಕಣೆ. ಸರಿ ಸರಿ ಆಯ್ತು ಬಾ, ಅವಳು ರೆಡಿ ಆಗ್ಲಿ, ನೀನ್ ಬರಂಗಿದ್ರಪ್ಪ. ಏ ಇಲ್ಲ ಕಣೆ ಕೆಂಚಮ್ಮ, ಅವಳನ್ನ ರೆಡಿ ಮಾಡ್ತೀನಿ ನಾನೇ. ನಾನ್ ಬೇರೆ 2 ಬಿಟ್ಟಿದ್ದೀನಿ, ಬೇಜಾರ್ನಾಗಿರ್ತಾಳೆ. ನಾನೇ ಈ ಸೀರೆ ಗೀರೆ ಎಲ್ಲ ಉಡಿಸಿ ರೆಡಿ ಮಾಡ್ತೀನಿ ಹೇಳು. ಹೂನೆ ಆಯ್ತು, ನಾನು ಇರ್ತೀನಿ ಅಲ್ಲಿ, ಬರ್ತಾರ ನೋಡ್ತಿರ್ತೀನಿ. ಹಾ ಬೇಬಿ ರೆಡಿ ಮಾಡ್ಬಿಡು. ಹ್ಞೂ ಆಯ್ತು ಹೋಗು. ನೋಡು ಮಗಳೇ, ಆಯ್ತು ಅಳುಬೇಡ. ಇನ್ಮೇಲೆನ ನಿಮ್ಮ ಅವ್ವ ಹೆಂಗೆ ಹೇಳ್ತಾಳೋ ಹಂಗೆ ಕೇಳು. ನಾವು ಅನ್ಕೊಂಡಂಗೆ ಎಲ್ಲ ನಡೀತೈತೆ. ಮೊದಲು ನಾವು ಈ ಮದುವೆ ಆಗೋದನ್ನ ತಪ್ಪಿಸ್ಬೇಕು. ಹೆಂಗಾರ ಮಾಡಿ ತಪ್ಪಿಸ್ಲೇಬೇಕು. ಹೌದಮ್ಮ, ಆಯ್ತು, ನೀನ್ ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ. ಸರಿ ಆಯ್ತು ಬಿಡು, ಅಳುಬೇಡ. ಈ ಸೀರೆ ಉಡಿಸ್ತೀನಿ ಎದಳು. ಈ ಸೀರೆ ಚೆನ್ನಾಗಿರೋದೇ ಕೊಟ್ಟವ್ರೆ. ಯಾವಾಗ ಕೊಡ್ಸಿದ್ರು ಮಗಳೇ ನಿಂಗಿದು? ಇಲ್ಲ ಅಮ್ಮ, ಇದೇನ್ ಹೊಸ್ತಲ್ಲ, ಶಿಲ್ಪನ್ ಮದ್ವೆ ಟೈಮಲ್ಲಿ ಯಾರೋ ಕೊಟ್ಟಿದ್ರಂತೆ. ಅದನ್ನ ಹೊಲ್ಸ್ಕೊಳ್ದೇನೆ ಅವಳು ಇಟ್ಕೊಂಡಿದ್ಲಂತೆ. ಅದನ್ನ ಈ ವಾಂಟಿ ನನಗೆ ಕೊಡ್ತಾ ಇದಾರೆ. ಅಯ್ಯೋ ತರ್ಬೇಸಿಗಳು ತಗೊಬಂದು ಹೊಸದ್ ಕೊಟ್ಟಿದ್ರೆ ಅವ್ರ ಗಂಟೆ ಹೋಗ್ತಿತ್ತ. ಹಾಳಾಗ್ ಹೋಗ್ಲಿ ಬಿಡತ್ತ, ಹಾಳಾಗ್ ಹೋಗ್ಲಿ. ಹೆಂಗೋ ಈ ಮದ್ವೆ ನಡೆಯಲ್ವಲ್ಲ, ನೋಡಾಕ್ತಾನೆ ಬತ್ತಿರೋದು, ನೋಡ್ಕೊಂಡು ಹೋಗ್ಲತ್ತ. ಈ ಕೆಂಚಮ್ಮನೆ ಅವನ್ ಮಗನ್ ಜೊತೆ ಮದುವೆ ಮಾಡ್ಸೋ ಪರಿಸ್ಥಿತಿ ಬರ್ತದಲ್ಲ, ಅವಾಗ ಚೆನ್ನಾಗಿರೋ ಸೀರೆನ ಕೊಡಿಸ್ಲೇಬೇಕವಳು. ಒಳ್ಳೆ ಜರಿ ಇರೋ ರೇಷ್ಮೆ ಸೀರೆ ನನ್ನ ಮಗಳು ಮೈ ಮೇಲೆ ಇರ್ಬೇಕು, ಹಂಗ ಮಾಡ್ತೀನಿ. ಆಯ್ತಿದ್ದಲ್ವಾ, ಎದೋಳು ಉಡಿಸ್ತೀನಿ, ಎದೋಳು. ಯವ್ವ ಮೀನಾ, ಈ ಸೀರೆ ನನಗೆ ಎಷ್ಟೊಂದು ಚಂದ ಕಾಣ್ತಿದ್ಯಾ ನನ್ನವ್ವ. ನಾವ್ ಅನ್ಕೊಂಡಂಗೆನೆ ನೀನ್ ಚಿಕ್ಕಣ್ಣನ ಮದ್ವೆ ಆದ್ರೆ ಇದೇ ತರ ಇರ್ತೀಯ ಕಣವ. ಪ್ರತಿದಿನ ಇದೇ ತರ ರೇಷ್ಮೆ ಸೀರೆ ಉಟ್ಕೊಂಡು ಆ ಜಾಮ್ ಅಂತ ನೆಕ್ಲೆಸ್ ಹಾಕೊಂಡು ಹೂವ ಮುಡ್ಕೊಂಡು ನನ್ನ ಮಗಳು ರಾಣಿ ಇದ್ದಂಗೆ ಇರ್ಬೋದು ಇಷ್ಟು ದೊಡ್ಡ ಮನೆಯಾಗೆ. ಮೀನಾ, ಇನ್ನು ಯಾಕವ ಸಪ್ಪ ಮಕ ಮಾಡ್ಕೊಂಡಿದ್ಯಾ? ನಗ್ನಗ್ತಾ ಇರು, ಯಾರಿಗೂ ಅನುಮಾನ ಬರಬಾರ್ದು. ಹುಡ್ಗ ಬಂದ್ಮೇಲೆ ಇಲ್ಲಿ ಏನೇ ಅವಾಂತರ ಆದ್ರೂ ನಾವೇ ಮಾಡಿದೀವಿ ಅನ್ನಂಗೆ ಆಗ್ಬಾರ್ದು. ಸರಿನಾ? ಸರಿ ಅಮ್ಮ. ಹ್ಞೂ ಆಯ್ತು, ಸರಿ ನಗ್ನಗ್ತಾ ಇರು. ಫ್ರೆಂಡ್ಸ್, ನಾವು ಹಾಕ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇತ್ತೀಚೆಗೆ ಸರಿಯಾಗಿ ವಿಡಿಯೋ ಹಾಕ್ತಿಲ್ಲ ಅಂತ ತುಂಬಾ ಜನ ಬೇಜಾರು ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಕ್ಷಮಿಸಿ. ನಾನು ಡೈಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಹಾಕುವಂತ ವಿಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಶೇರ್ ಮಾಡಿ. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡಿ. ಅಲ್ಲಿವರೆಗೂ ಬಾಯ್.